ನಿಗಮ ಮಂಡಳಿಗಳಿಗೆ ಪಟ್ಟಿಯನ್ನು ಕಾಂಗ್ರೆಸ್ ಸಂಕ್ರಾಂತಿ ಹೊತ್ತಿಗೆ ಬಿಡುಗಡೆ ಮಾಡತ್ತಂತೆ. ಯಾರು ಬೇಕಾದ್ರೂ ಹೇಳ್ತೀನಿರಪ್ಪ, ಬೇಡ ಅಂದಿಲ್ಲ. ಎರಡನೇದು ಆ ಹಳೇದು ಅದೇ ಗ್ಯಾರಂಟಿ ಯೋಜನೆಗಳಿಗೆ ನಿಗಮ ಮಂಡಳಿಗಳ ಮಾರ್ಗವನ್ನೇನಾದ್ರು ಸರ್ಕಾರ ತಗೊಳತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಗಮ ಮಂಡಳಿಗಳಿಗೆ ನೇಮಕ ಮಾಡ್ಬೋದು, ಬಟ್ ಆಗ ನಿಗಮ ಮಂಡಳಿಗಳನ್ನ ರಾಜ್ಯ ಮಟ್ಟದ ನಿಗಮ ಮಂಡಳಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಅಂತ ನಿಗಮ ಮಂಡಳಿಗಳನ್ನ ರಚನೆ ಮಾಡುತ್ತೀರೋ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ದೇರ್ ವಿಲ್ ಬಿ ಸಮ್ ಅಡ್ಮಿನಿಸ್ಟ್ರೇಟಿವ್ ಕ್ವಶನ್ಸ್ ಇದರೊಳಗಡೆ ಬರಬಹುದು ಅಂತ ಅನ್ಸತ್ತೆ. ಎಸ್, ಸಾರ್ವತ್ರಿಕ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಸಂಯೋಜಕರು ನೇಮಕ ಮಾಡಿದ್ದು ನಿನ್ನೆ ಚೇಂಜ್ ಮಾಡಿಕೊಟ್ಟಿದ್ದಾರಂತೆ. ಮೈಸೂರಿನ ಹೊಣೆಯನ್ನು ವೆಂಕಟೇಶ್ ಅವರ ಬದಲು ಮಂತ್ರಿ ಮಹದೇವಪ್ಪನವ್ರಿಗೆ ಕೊಟ್ಟಿದ್ದಾರೆ, ಅವ್ರಿಗೆ ಚಾಮರಾಜನಗರ ಕೊಟ್ಟಿದ್ದಾರೆ. ಅದೇ ರೀತಿ ಹಾವೇರಿಗೆ ಎಚ್ ಕೆ ಪಾಟೀಲ್ರನ್ನ ಉಳಿಸಿ ಚಿಕ್ಕೋಡಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರಂತೆ. ವಂಡರ್ಫುಲ್. ಶಿವಾನಂದ ಪಾಟೀಲ್ಗೆ ಬೇರೆ ಏನೋ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ನಿಮ್ಗೆ ಉಸ್ತುವಾರಿ ಇಲ್ಲರಿ ಏನು ಮಾಡೋಕ್ಕಾಗಲ್ಲ, ಸದ್ಯಕ್ಕೆ ಬೇಡ ಅಂತ. ಸೊ ಈ ಮಧ್ಯದಲ್ಲಿ ಬಂದಿರೋದು ಪ್ರಾಬ್ಲಮ್ ಒಂದೇ, ಮಹದೇವಪ್ಪನವ್ರನ್ನ ಮೈಸೂರಿಗೆ ಹಾಕಿಸಿರುವುದರಿಂದ ಸಿದ್ದರಾಮಯ್ಯನವರೇ ಹಾಕಿಸಿದ್ದಾರೆ, ಹಾಗಾಗಿ ಅವ್ರ ಪುತ್ರನೇ ಬರಬಹುದು ಅಂತ ಬಹು ಜನರ ಮುಂದುವರಿದ ವಾದಕ್ಕೆ ಪುಷ್ಟಿಯಾಗಬಹುದಾದ ಬೆಳವಣಿಗೆ. ಆಲ್ರೆಡಿ ಪ್ರತಾಪ್ ಸಿಂಹ ಅವರ ವಿಷಯವಾಗಿ ಪ್ರಸ್ತಾಪ ಮಾಡಿದ್ರು. ಸಾವಿರ ಹೇಳ್ಬೋದು. ಪ್ರತಾಪ್ ಸಿಂಹ ಹೇಳಿದ್ದನ್ನ ಕಾಂಗ್ರೆಸ್ ವಿಚಾರದಲ್ಲಿ ನಾನು ತಗೊಳಕ್ಕಾಗಲ್ಲ. ಬೆನ್ನಲ್ಲೇ ಈ ಬೆಳವಣಿಗೆಯಿಂದ ಅದೇನ್ ಬೇಕಾದ್ರೂ ಹೇಳ್ಬೋದು, ಅವ್ರ ಲಕ್ಷ ಹೇಳ್ಬೋದು ಅವ್ರು ಬೇಕಾದ್ರಲ್ಲಿ. ಕಾಂಗ್ರೆಸ್ನವ್ರು ಏನ್ ಹೇಳ್ತಾರೆ ಅದನ್ನ ತಗೋತೀವಿ, ಪ್ರತಾಪ್ ಸಿಂಹ ಹೇಳೋದನ್ನ ತಗೊಳಕ್ ಬರಲ್ಲ ಅಲ್ಲಿ. ಎಸ್, ಲೋಕಸಭೆ ಚುನಾವಣೆ ಸನಿಹದಲ್ಲಿ ಸಿಎಂ ಡಿಸಿಎಂ ಬಣ ಸಂಘರ್ಷ ತೀವ್ರವಾಗಿದೆ. ಹೈಕಮಾಂಡ್ ಕಡ್ಡಾಕ್ಕೆ ಹೆಚ್ಚುವರಿ ಡಿಸಿಎಂ ಸೃಷ್ಟಿ ಆಗಲೇಬೇಕು ಅಂತ ಸಿಎಂ ಬಣ ಶಾಸಕರು ಮಾತ್ರ ಕೇಳ್ತಾ ಇಲ್ಲ, ಉಳಿದವರು ಕೇಳ್ತಾ ಇದ್ದಾರೆ. ಸುರ್ಜೇವಾಲಾ ಮುಂದೆನೇ ಹಲವು ಸಚಿವರು ಬಹಿರಂಗವಾಗಿ ಪರ ವಿರೋಧದ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹೆಚ್ಚುವರಿ ಡಿಸಿಎಂ ಆದ ಕೂಡಲೇ ಡಿಕೆ ಬಳಿಯ ಖಾತೆ ಯಾರು ಕಿತ್ಕೊಳ್ತಿಲ್ವಲ್ಲ ಅಂತ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಈ ಕಡೆಗೆ ಶಿವಗಂಗಾ ಬಸವರಾಜ್ ಅವರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಯಾರೋ 3-4 ಜನ ಹೇಳಿದ ಮಾತ್ರಕ್ಕೆ ಹೆಚ್ಚುವರಿ ಸ್ಥಾನ ಕಲ್ಪಿಸಲಿಕ್ಕಾಗಲ್ಲ ಅಂದ್ರೆ ಡಿಸಿಎಂ ಮಾತ್ರ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಈಗ ಹಿರಿಯರು ಮಾತನಾಡಿದ್ರೆ ನಾವು ಡಿಕೆ ಪರವಾಗಿ ನಿಲ್ಲೋದನ್ನ ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಕೊನೆಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತ ಸುರ್ಜೇವಾಲಾ ಅವರೇ ಈ ರೀತಿಯೆಲ್ಲ ಪಕ್ಷದ ವೇದಿಕೆಯಲ್ಲಿ ಚರ್ಚೆನೇ ಆಗಿಲ್ಲ, ಯಾರ್ಯಾರು ಹೇಳ್ತಾ ಇದ್ದಾರೆ ಅದೆಲ್ಲವೂ ಕೂಡ ಊಹಾಪೋಹ ಅನ್ನೋ ರೀತಿಯಲ್ಲೇ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವ ಸಂಪುಟದ ಸಚಿವರುಗಳು ಹೆಚ್ಚುವರಿ ಡಿಸಿಎಂ ಬೇಕು ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಸಚಿವರುಗಳು ನನ್ನ ಜೊತೆ ಬಂದು ಹೇಳಿಲ್ಲ. These are all flimsy things. These are all flimsy things that you are discussing. We are discussing substantial things. ಶಿವಕುಮಾರ್ ಅವರು ವಿರೋಧ ಇದ್ದಾರೆ ಡಿಸಿಎಂ ಮಾಡಲಿಕ್ಕೆ, ನಾವು ಮಾತ್ರ ಅವ್ರ ವಿರೋಧವಾಗಿ ಯಾರೋ ಹೇಳ್ಕೊಟ್ಟು ನಮ್ಮ ಕೈಲಿ ಹೇಳಿಸ್ತಾರೆ ನಿಮಗೆ. ಈ ರೀತಿ ಎಲ್ಲ ಊಹಾಪೋಹಗಳಿಗೆ ಅವೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಮತ್ತೆ ಡಿಸಿಎಂ ವಿಚಾರದಲ್ಲಿ ಹೆಚ್ಚಿಗೆ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡೋದಾದ್ರೆ ಅದಕ್ಕೆ ಶಿವಕುಮಾರ್ ಅವ್ರದ್ದು ವಿರೋಧ ಇಲ್ಲ. ನಾನು ಹೇಳಿರ್ತಕ್ಕಂಥದ್ದಕ್ಕೆ ನಾನು ಈಗಲೂ ಬದ್ಧ. ಅವರು ಹೇಳಿದಾರೆ, ಅವ್ರು ಹೇಳಿದ್ದನ್ನ ಸರಿ ಇಲ್ಲ ಅಂತ ಹೇಳಕ್ಕಾಗ್ತದ? ಅವ್ರು ಹೇಳಿದ್ ಸರಿ ಇದೆ ಅಂತಾನೆ ಹೇಳ್ಬೇಕು ನಾನು. ಸರ್, ಕೆಲ ಸಚಿವರು ಸುರ್ಜೇವಾಲಾ ಭೇಟಿ ಮಾಡಿ ಡಿಸಿಎಂ ಮಾಡಲೇಬೇಕು ಲೋಕಸಭೆ ಚುನಾವಣೆ ಮುನ್ನ ಅಂತೇಳಿ ಆಗ್ರಹ ಮಾಡಿದ್ದಾರೆ. ಅವೆಲ್ಲ ಸುರ್ಜೇವಾಲಾ ಸಾಹೇಬ್ರು ಕೇಳಿ ನೋಡಿ. ಡಿಸಿಎಂ ಆಯ್ಕೆ ಮಾಡಿರೋದು ಜಾತಿ ಆಧಾರದ ಮೇಲಲ್ಲ, ಯಾವುದೇ ಕಾರಣಕ್ಕೂ ಡಿಸಿಎಂ ಅವಶ್ಯಕತೆ ಬರಲ್ಲ. ಪಕ್ಷದ ಇತರ ದೃಷ್ಟಿಯಿಂದ ಯಾರು ಮೀಡಿಯಾ ಮುಂದೆ ಏನು ಉತ್ತರ ಕೊಡಬೇಡಿ ಅಂತ. ಆದ್ರೂ ಸಹ ಹಿರಿಯರೇ ಮಾತಾಡಿದ್ರೆ ನಮ್ಮಂತ ಯುವಕರು ಮತ್ತೆ ಅವ್ರನ್ನ ಫಾಲೋ ಮಾಡಲೇಬೇಕಾಗ್ತದೆ. ನಮ್ಮ ಕೆಪಿಸಿ ಅಧ್ಯಕ್ಷರ ಒಂದು ಕರ್ತವ್ಯ ನಿಷ್ಠೆಗಳು ನೋಡಿ ನಾವು ಮಾತಾಡ್ದನ್ನ ಇರೋಕ್ಕಾಗೋದಿಲ್ಲ. ಆ 3 ಡಿಸಿಎಂ ಹುದ್ದೆ ಅನ್ನೋದನ್ನ ಈ ಕೂಡಲೇ ಹಿರಿಯರು ಕೈ ಬಿಡ್ಬೇಕಂತ ಮನವಿ ಮಾಡ್ತೀನಿ ಹಿರಿಯರು. ಆಯ್ತು, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿದೆಯೋ ಬಿಟ್ಟಿದೆಯೋ ಬಹಿರಂಗವಾಗಿ ಆಗ್ತಾ ಇದೆ, ಹಾಗೆ ನಾವು ಮುಂದುವರ್ಸೋಣ. ಬಿಜೆಪಿಯಲ್ಲೂ ತಯಾರಿ ಚೆನ್ನಾಗಿ ನಡಿಕೊಳ್ತಿದ್ದಾರಂತೆ. 13 ಕ್ಷೇತ್ರಗಳ ಮುಖಂಡರ ಜೊತೆ ಅಭಿಪ್ರಾಯ ಎಲ್ಲ ಮಾಡಿದ್ರಂತೆ. ಬಟ್ ಖೂಬಾಗಿ ಟಿಕೆಟ್ ಕೊಡಬಾರ್ದು ಬೀದರಲ್ಲಿ ಅಂತ ಪ್ರಭು ಚವ್ಹಾಣ್ ಮತ್ತು ಹಲವು ಶಾಸಕರು. ಪ್ರಭು ಚವ್ಹಾಣ್ ಅವರಿಬ್ಬರದ್ದು ಗಲಾಟೆ ಇದ್ದೇ ಇದೆ, ಬಹಿರಂಗವಾಗೇ ಬಡ್ದಾಡ್ಕೊಂಡಿದ್ದಾರೆ. ಇನ್ನು ಅಲ್ಲಿ ಹೇಳದೇ ಇರ್ತಾರೆ, ಅವರುಗಳು ಬಡ್ದಾಡ್ಕೊಂಡಿದ್ದಾರೆ. ಅವರೇನೋ ಗರಂ ಆಗಿ ಖೂಬಾ ಅವರು ಫೈನಲಿ ಆ ಮೀಟಿಂಗಿಂದನೇ ಹೊರಟುಬಿಟ್ರಂತೆ ಆಚೆಗೆ. ಕೊಪ್ಪಳದಲ್ಲಿ ಹಾಲಿ ಸಂಸದ ಸಂಗಣ್ಣ ಕರಡಿ ಕೊಡೋದಕ್ಕೂ ಆಕ್ಷೇಪ ಬಂದಿದೆಯಂತೆ. ಆದರೆ ಮೈಸೂರಿನಿಂದ ಪ್ರತಾಪ್ ಸಿಂಹ, ಬಳ್ಳಾರಿಯಿಂದ ರಾಮುಲು ಕೊಡಬಹುದು ಅನ್ನೋ ಬೇಡಿಕೆಗಳು ಕೆಲವು ಬಂದಿದೆಯಂತೆ. ಕಲಬುರಗಿಯಿಂದ ಮತ್ತೆ ಉಮೇಶ್ ಜಾಧವ್ ನಾನೇ ಸ್ಪರ್ಧೆ ಮಾಡ್ತೀನಪ್ಪ ಅಂತ ಉತ್ಸಾಹದಲ್ಲಿದ್ದರೆ, ಚಾಮರಾಜನಗರ ಬಿಜೆಪಿ ಟಿಕೆಟ್ ಸ್ವಲ್ಪ ಕಗ್ಗಂಟಾಗಿದ್ದರೆ ಹಾಸನದಲ್ಲಿ ಪ್ರೀತಮ್ ಗೌಡ ನಾನೇ ಹೇಳಿದ್ರೆ ಹೆಂಗೆ ಅಂತ ಕೇಳಿದಾರಂತೆ. ಅಲ್ಲ, ಅನ್ಕೊಳ್ಳೋಕ್ಕೇನು ತೊಂದರೆ ಇಲ್ಲ ಯಾರಿಗೂ. ಎಲ್ಲ ಕಡೆನೂ ನೀವು ಬಿಜೆಪಿನವರೇ ಇಳಿದು ಬಿಡೋದಾದರೆ ಏನು JDSನವರೇನು ಕಳ್ಳೆಕಾಯಿ ಬೀಜದ್ದು ಇದನ್ನು ತಿನ್ನಕ್ಕೆ ಬರಬೇಕಾ ಅಲ್ಲಿ ನಿಮ್ಮ ಜೊತೆ? ಹಂಗಾರೆ ಎಲ್ಲ ಕಡೆನೂ ನೀವೇ. ಮಂಡ್ಯನ ಬಿಟ್ಕೊಡ್ಬೇಡಿ, ಹಾಸನದಲ್ಲಿ ನಾನೇ ನಿಂತು ಬಿಡ್ತೀನಿ, ಮೈಸೂರನ್ನು ಬಿಟ್ಕೊಡ್ಬೇಡ, ಅಲ್ಲಿ ಬಿಟ್ಕೊಡ್ಬೇಡ, ಇಲ್ಲಿ ಬಿಟ್ಕೊಡ್ಬೇಡ. ಇನ್ನೇನಕ್ಕೆ ಕತೆ ಕಾಯಕ್ಕೆ ಬರ್ಬೇಕಾ ಅವ್ರು ನಿಮ್ಮ ಜೊತೆ? ಹಂಗಾರೆ ನೀವು ಮಣ್ಣು ತಿನ್ನಕ್ಕೆ ಸೇರಿಸ್ಕೊಂಡ್ರ ಅವ್ರನ್ನ? ಹಂಗಾರೆ ಕಾಮನ್ ಸೆಲ್ಸ್ ಇಲ್ಲದೆ ಮಾತಾಡ್ತಾರೆ. ಯಾವುದೋ 4 ಬಿಡಲೇಬೇಕಲ್ಲ ಇವರು, 3, 4, 2 ಯಾವುದು ಬಿಡಲ್ಲ. ಹಂಗಾರೆ ಅವ್ರೇನಿಗೆ ಬರಬೇಕು?
ಯಾಕೆ ಕರ್ಕೊಂಬಂದ್ರಿ ಹೈಕಮಾಂಡ್ ಕೇಳಬೇಕು ಅವಾಗ, ಯಾಕೆ ಕರ್ಕೊಂಬಂದ್ರಿ ಹಂಗಾರೆ ಅಂತ. ಇನ್ನು ಅವರು ಒಂದು ಸಭೆನೆಲ್ಲ ಚಿಕ್ಕಮಂಗ್ಳೂರಲ್ಲಿ ಮಾಡ್ಕೊತಿದ್ದಾರಂತೆ JDSನವರು. ಆಲ್ ರೈಟ್, ನಿಖಿಲ್ ಕುಮಾರಸ್ವಾಮಿ ನಾನು ಸ್ಪರ್ಧೆ ಮಾಡಲ್ಲಪ್ಪ ಅಂದ್ಬಿಟ್ಟಿದ್ದಾರಂತೆ. ಸರಿ, ಒಳ್ಳೇದಾಯ್ತು. ಸ್ಥಾನವನ್ನು JDS ಪಡ್ಕೊಳ್ಬೇಕು, ಅದು ಬಹಳ ಮುಖ್ಯವಾದ ಅಂಶ ಇಲ್ಲಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ತೀರ್ಮಾನ ಆಗ್ತವೆ. ನಾನು ಆಕಾಂಕ್ಷಿ ಅಲ್ಲ ಅಂತಕ್ಕಂಥದ್ದು ಹಲವಾರು ಬಾರಿ ಹೇಳಿದ್ದೀನಿ. ಪಕ್ಷದ ವರಿಷ್ಠರು ಸನ್ಮಾನ್ಯ ಕುಮಾರಣ್ಣ ಅವರು, ನಮ್ಮ ಹಿರಿಯ ನಾಯಕರುಗಳು ಎಲ್ಲರೂ ದೆಹಲಿಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಈ ತಿಂಗಳಲ್ಲಿ ಬಹುಶಃ ಒಂದು ಅಲ್ವಾ. ಮೈಸೂರು ಬಿಟ್ಕೊಟ್ಬಿಡ್ಬೇಕು, ಬಿಟ್ಕೊಡಲ್ಲ. JDS ಗೆಲ್ಲಕ್ಕಾಗೋ ಅಂಥ ಕ್ಷೇತ್ರಗಳಿರುವು ಕಡಿಮೆ, 6, 5, 8, 7 ಇವೆ ಅಪ್ಪ. ಸ್ಪರ್ಧೆ ಮಾಡಬಹುದಾದ್ದು, ಗೆಲ್ತಾರೋ ಬಿಡ್ತಾರೋ ಅದನ್ನೇ ಅವ್ರು ಕೇಳಬೇಕು. ಅದರಲ್ಲೇ ಅವ್ರು ತಗೋಬೇಕು. ಅದರಲ್ಲಿ ಅವ್ರು ಬಿಟ್ಕೊಡಲ್ಲ. ಯಾರೋ ಜೋಕಲ್ಲಿ ಹೇಳ್ತಿದ್ದಂಗೆ ಮುಸ್ಲಿಮರು ಕಾಂಗ್ರೆಸ್ನಲ್ಲಿ 4 ಸೀಟ್ ಕೇಳ್ತಿದಾರಂತೆ, ಎಲ್ಲಿಂದ ಕೊಡೋದು ಅಂತ ಗೊತ್ತಾಗ್ತಿಲ್ವಂತೆ. ನನಗೆ ತಮಾಷೆಗೆ ಹೇಳಿದ್ರಪ್ಪ, ಸೀರಿಯಸ್ ಏನೋ ನಂಗೆ ಗೊತ್ತಿಲ್ಲ. ತಮಾಷೆಗೆ ಹೇಳಿದ್ದ ಅಥವಾ ತಮಾಷೆ ನನಗೆ ಗೊತ್ತಿಲ್ಲ. ಅದಕ್ಕೆ ಏನು ಮಾಡಿದ್ರು, ಬೆಂಗಳೂರು ಸೆಂಟ್ರಲ್ ಒಂದು ಕೊಡ್ಬೋದು, ಹಾವೇರಿಲಿ ಒಂದು ಕೊಡ್ಬೋದು, ಬೀದರ್ ಕಷ್ಟಪಟ್ಕೊಂಡು ಒಂದು ಕೊಡ್ಬೋದು, 4 ಸುಮ್ಮನೆ ಮಂಗಳೂರು ಕೊಟ್ಬಿಡಲ್ಲ ಅಂತಾರೆ. ಜೋಕಲ್ಲ ಅದು? ಹೌದು, ಜೋಕಾಗತ್ತೋ ಇಲ್ವೋ? ಗೆಲ್ತಾರೋ ಅಲ್ಲಿ ಕೊಡ್ಬೇಕಲ್ವಾ? ಗೆಲ್ಲಕ್ಕೆ ಸಾಧ್ಯ ಇರುತ್ತೋ ಅಲ್ಲಿ ಕೊಡ್ಬೇಕಪ್ಪ. ಅದು ಬಿಟ್ಬಿಟ್ಟು ಇವರು ಇದಕ್ಕಿದ್ದಂತೆ BJP ನಾಳೆ JDSನವ್ರನ್ನ ಕರೆಸ್ಬಿಟ್ಟು ನೀವು ಬಾಗಲಕೋಟೆ ಕಂಟೆಸ್ಟ್ ಮಾಡಿ ಅಂದ್ಬಿಟ್ರೆ, ಇಲ್ಲಿ ಮಂಡ್ಯ ಬಿಡಲ್ಲ, ಹಾಸನ ಬಿಡಲ್ಲ, ಮೈಸೂರು ಬಿಟ್ಕೊಡಕ್ಕಾಗಲ್ಲ, ಯಾವುದೂ ಬಿಟ್ಕೊಡಕ್ಕಾಗಲ್ಲ. ಆಮೇಲೆ ಏನಕ್ಕದು ಒಪ್ಪಂದ ಅನ್ನೋದೇನು ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕ? ಹೈಕಮಾಂಡ್ ಎಸ್. ರಾಹುಲ್ ಗಾಂಧಿಯ ಉದ್ದೇಶಿತ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಆರಂಭಿಕ ವಿಘ್ನ ಎದುರಾಗಿದೆ. ಮಣಿಪುರದಿಂದ ಯಾತ್ರೆ ಆರಂಭಿಸಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು, ಆದರೆ ಮಣಿಪುರ ಸರ್ಕಾರ ಅನುಮತಿಯನ್ನು ನಿರಾಕರಿಸಿದೆ. ಮಣಿಪುರದಲ್ಲಿ ಸದ್ಯ ಪರಿಸ್ಥಿತಿ ಸರಿಯಿಲ್ಲ, ಭದ್ರತಾ ಸಿಬ್ಬಂದಿಯನ್ನ ಶಾಂತಿ ಸ್ಥಾಪನೆಗಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಇಂತಹ ಹೊತ್ತಿನಲ್ಲಿ ಕಾಂಗ್ರೆಸ್ನ ಯಾತ್ರೆಗೆ ಅನುಮತಿ ಕೊಡೋಕೆ ಸರಿ ಹೋಗಲ್ಲ, ಅದಕ್ಕೆ ಅನುಮತಿ ನಿರಾಕರಿಸಿದ್ದೀವಿ ಅಂತ ಸಿಎಂ ಬೀರೇನ್ ಸಿಂಗ್ ತಿಳಿಸಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ಸಹಜವಾಗಿ ಹೊರಹಾಕಿದೆ. ಇದೇನು ರಾಜಕೀಯ ಯಾತ್ರೆ ಅಲ್ಲ, ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಿರೋದು ಸರಿಯಲ್ಲ ಅಂತ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈಗ ಇದು ರಾಜಕೀಯ ಯಾತ್ರೆ ಅಲ್ಲ ಅಂದ್ಬಿಟ್ಟ ತಕ್ಷಣ ರಾಜಕೀಯ ಯಾತ್ರೆ ಆಗಲ್ವಾ? ಇದು ರಾಮ ಮಂದಿರ ಟ್ರಸ್ಟ್ ನಡೆಸ್ತಾ ಇರೋದು, ಇದು ರಾಜಕೀಯ ಅಲ್ಲ ಅಂದ ತಕ್ಷಣ ರಾಜಕೀಯ ಆಗ್ಬಿಡ್ಲಿಲ್ವಾ? ಹೌದು, ಇದು ರಾಜಕೀಯನೇ ಅಂತ ಹೇಳಿಲ್ವಾ? ಹಾಗೆ ಇದು ರಾಜಕೀಯ ಯಾತ್ರೆ ಅಲ್ಲ ಅಂತ ತಕ್ಷಣ ರಾಜಕೀಯ ಯಾತ್ರೆ ಆಗಲ್ವಾ? ಇಟ್ ಈಸ್ ಎ ಪೊಲಿಟಿಕಲ್ ಫೈಟ್ ಆಫ್ ರಾಹುಲ್ ಗಾಂಧಿ. ಅದನ್ನು ಹೇಳ್ಕೊಳಕ್ಕೆ ಹಿಂದೇಟು ಯಾಕೆ ಹಾಕ್ತೀರಿ ಕಾಂಗ್ರೆಸ್ನವರು? ಇಟ್ಸ್ ಎ ಫೈಟ್. ಆ ಫೈಟಲ್ಲಿ ಏನಾಗುತ್ತೆ ಬಿಡುತ್ತೆ, ಅವ್ರಿಗೆ ಎಷ್ಟು ಸಕ್ಸಸ್ ಸಿಕ್ಕತ್ತೆ ಬಿಡುತ್ತೆ ಅನ್ನೋದು ಪ್ರಶ್ನೆ ಬೇರೆ. ಅದು ಜನ ತೀರ್ಮಾನ ಮಾಡ್ತಾರೆ ಎಲೆಕ್ಷನ್ಸಲ್ಲಿ. ಬಟ್ ಇಟ್ಸ್ ಎ ಪೊಲಿಟಿಕಲ್ ಫೈಟ್. ಆ ಪ್ರಯತ್ನ ಆಗ್ತಿರೋದೇ ಆ ರಾಜಕೀಯ. ಇಲ್ಲ, ಅದು ಪೊಲಿಟಿಕಲ್ ಫೈಟ್ ಅಲ್ಲ. ಮತ್ತೆ ಏನದು? ಶಾಂತಿ ಸ್ಥಾಪನೆಗಾಗುತ್ತೆ. ಏನು ಶಾಂತಿ ಸ್ಥಾಪನೆ ಅಂತಂದ್ಬಿಟ್ರೆ ಅದು ಪೊಲಿಟಿಕಲ್ ಫೈಟ್ ಅಲ್ಲ. ಹಂಗಾರೆ ಅಯೋಧ್ಯ ರಾಮ ಮಂದಿರದ ದೇವಸ್ಥಾನನ ಆ ಶಾಂತಿ ಸ್ಥಾಪನೆಗೆ ಮಾಡೋಕ್ಕೆ ಅವನ ಕಟ್ಕೋತಿದ್ದಾನ ಅಲ್ಲಿ? ಯಾರು ಹೇಳಿದಾರ ಆ ರೀತಿ? ಅದನ್ನು ಮಾಡ್ತಿರೋರು, ಮಾಡದೇ ಇದ್ದವ್ರು ಬಿಡಿ. ಉಡಾಫೆಗಳು, ಕಿಡಿಗೇಡಿಗಳು, ಕೋತಿಗಳು, ಕಂತ್ರಿಗಳು, ಕಚಡಗಳು ಅವುಗಳು ಹೇಳ್ತಾ ಇರ್ತವೆ, ನಾಲ್ಗೆ ಇಲ್ಲ ಇದು ಅಂತ. ಅವು ಬಿಟ್ಬಿಡಿ. ನಾನು ಹೇಳ್ತಿರೋದು ಮಾಡ್ತಿರೋರು. ಹಾಗಾಗಿ ಈ ರೀತಿಯ ಸೂಕ್ಷ್ಮ ವಿಚಾರದಲ್ಲಿ ಅವರವರೇ ತೀರ್ಮಾನ ತಗೋಬೇಕು. ನಂಗೆ ಮಣಿಪುರದ ಕತೆ ನಂಗೆ ಗೊತ್ತಿಲ್ಲ, ಅಲ್ಲಿ ಏನು ಪರಿಸ್ಥಿತಿ ಇದೆಯೋ, ಅಲ್ಲಿ ಏನು ರಾಜ್ಯ ಸರ್ಕಾರದ ಕತೆ ನಂಗೆ ಗೊತ್ತಿಲ್ಲ ಅಲ್ವಾ? ಅವ್ರು ಕೊಟ್ಟರೆ ರೀಸನ್ ಅದು.